ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಲಾಸ್ಟ್ ವಿಡಿಯೋಸಲ್ಲೆಲ್ಲ ಏನಪ್ಪಾ ಅಂದ್ರೆ ಪಾಸ್ಪೋರ್ಟ್ ಅನ್ನ ಹೊಸದಾಗಿ ಯಾವ ತರ ಅಪ್ಲೈ ಮಾಡೋದು ಅಂತ ನೋಡಿದ್ವಿ. ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕರೆಕ್ಷನ್ ಯಾವ ತರ ಮಾಡಬಹುದು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಅವಾಗ ಗೊತ್ತಾಗುತ್ತೆ ಯಾವ ತರ ನೀವು ನಿಮ್ಮ ಪಾಸ್ಪೋರ್ಟ್ ಅನ್ನ ರಿನ್ಯೂ ಮಾಡ್ಕೋಬಹುದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ. ಏನಾದರೂ ಇನ್ಫಾರ್ಮೇಶನ್ ಇತ್ತಪ್ಪ, ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವೇನಪ್ಪಾ ಅಂತಂದ್ರೆ ಪಾಸ್ಪೋರ್ಟ್ ಅನ್ನ ಲಾಗಿನ್ ಆಗಿ, ಅಂದ್ರೆ ಪಾಸ್ಪೋರ್ಟ್ ಸೇವಾಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿಕೊಂಡು ನೀವೇನ್ ಮಾಡ್ಬೇಕಾಗತ್ತೆ, ಲಾಗಿನ್ ಆಗಬೇಕಾಗತ್ತೆ. ಸೊ ಲಾಗಿನ್ ಆದ್ರಪ್ಪ ಅಂತಂದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಬರುತ್ತೆ. ಸೊ ರಿಜಿಸ್ಟರ್ ಯಾವ ತರ ಆಗೋದು, ಲಾಗಿನ್ ಯಾವ ತರ ಆಗೋದು ಅನ್ನೋದನ್ನ ನಾನು ಹೊಸದಾಗಿ ಪಾಸ್ಪೋರ್ಟ್ ಯಾವ ತರ ಅಂದ್ರೆ ಅಪ್ಲೈ ಮಾಡೋ ಒಂದು ವಿಡಿಯೋಸ್ ಅಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಬೇಕಾದ್ರೆ ಹೋಗ್ಬಿಟ್ಟು ನೋಡ್ಬೋದು, ರಿಜಿಸ್ಟರ್ ಆಗ್ಬೋದು. ಸೊ ನಾನಿವಾಗ ಲಾಗಿನ್ ಆಗಿದ್ದೀನಿ. ಸೊ ಲಾಗಿನ್ ಆದ್ಮೇಲೆ ಇಲ್ಲಿ ನೋಡ್ಬೋದು ನಿಮಗೆ ಅಪ್ಲೈ ಫಾರ್ ಫ್ರೆಶ್ ಪಾಸ್ಪೋರ್ಟ್ ಆರ್ ರೀ ಇಶ್ಯೂ ಆಫ್ ಪಾಸ್ಪೋರ್ಟ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಈ ತರ ಒಂದು ಇನ್ಫಾರ್ಮೇಶನ್ ಇಲ್ಲಿ ಶುರು ಆಗುತ್ತೆ ನೋಡೋದಕ್ಕೆ. ಸೊ ಕ್ಲಿಕ್ ಟು ಫಿಲ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಹೊಸ ಅಪ್ಲಿಕೇಶನ್ ಇತ್ತಪ್ಪ ಅಂತಂದ್ರೆ ಫ್ರೆಶ್ ಪಾಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ರಿನ್ಯೂವಲ್ ಮಾಡ್ಕೋಬೇಕಪ್ಪ ಅಂತಂದ್ರೆ ರೀ ಇಶ್ಯೂ ಆಫ್ ಪಾಸ್ಪೋರ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ change in existing personal particulars, damage to passport pages, lost passport, validity expired more than 3 years ago, validity expired within 3 years due to expire. ಸೊ ಈ ಇದರಲ್ಲಿ ಯಾವ್ದಿದೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನೇನು ಮಾಡ್ತೀನಪ್ಪ ಅಂದ್ರೆ ಲಾಸ್ಟ್ ಸೆಲೆಕ್ಟ್ ಮಾಡ್ಕೋತೀನಿ. ಅಂತಂದ್ರೆ ವ್ಯಾಲಿಡಿಟಿ ಎಕ್ಸ್ಪೈರ್ಡ್ ವಿತಿನ್ 3 years ಅಂದ್ರೆ ಡ್ಯೂ ಟು ಎಕ್ಸ್ಪೈರ್ ಅಂದ್ರೆ 3 months 2 months. ಸೊ ಈ ತರ ಇದ್ದಾಗ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಎಕ್ಸ್ಪೈರ್ ಆಗೋ ಚಾನ್ಸಸ್ ಇದೆ, ಅದಕ್ಕೋಸ್ಕರ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ನಾರ್ಮಲ್ 36 ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬರುವಂತ ಆಪ್ಷನ್ಸ್ ಏನಿದೆಯಲ್ಲ ಅಷ್ಟು ನಿಮಗೆ ಹೊಸ ಪಾಸ್ಪೋರ್ಟ್ ಅಲ್ಲಿ ಏನ್ ಅಂದ್ರೆ ಹೊಸ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನು ಒಂದು ಬರುತ್ತೆ ನೋಡಿ, ಅಷ್ಟು ಸೇಮ್ ಟು ಸೇಮ್ ಬರುತ್ತೆ. ನೀವು ಸೇಮ್ ಟು ಸೇಮ್ ಅಷ್ಟೇ ಇನ್ಫಾರ್ಮೇಷನ್ ಅನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ನೇಮ್ ಆಗಿರ್ಬೋದು, ಸರ್ನೇಮ್ ಆಗಿರ್ಬೋದು, ನೆಕ್ಸ್ಟ್ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಪ್ಲೇಸ್ ಆಫ್ ಬರ್ತ್, ಅದೇ ರೀತಿ ಸ್ಟೇಟ್, ಡಿಸ್ಟ್ರಿಕ್ಟ್, ಮಟೀರಿಯಲ್ ಸ್ಟೇಟಸ್ಸು, ಸಿಟಿಸನ್ಶಿಪ್ ಹಾಕಿ, ಅದೇ ರೀತಿ ಪ್ಯಾನ್ ಕಾರ್ಡ್ ನಂಬರ್ ಇತ್ತಂದ್ರೆ ಹಾಕಿ, ವೋಟರ್ ಐ ಡಿ ನಂಬರ್ ಇತ್ತಂದ್ರೆ ಹಾಕಿ, ಅದೇ ರೀತಿ ಎಂಪ್ಲಾಯ್ಮೆಂಟ್ ಟೈಪ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು, ಇನ್ ಕೇಸ್ ಯಾರಾದರೂ ನೀವು ಮೈನರ್ ಇದ್ರಪ್ಪ ಅಂತಂದ್ರೆ, ಯಾರಾದರೂ ಗೌರ್ಮೆಂಟ್ ಸರ್ವೆಂಟ್ ಇದ್ದಾರೆ ಅಂದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. NOC ಕಂಪಲ್ಸರಿಯಾಗಿ ತಗೊಳ್ಳಿ. ಎಜುಕೇಷನ್ ಕ್ವಾಲಿಫಿಕೇಶನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಆಧಾರ್ ನಂಬರ್ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅದೇ ನೋಡ್ಬೋದು ಫ್ಯಾಮಿಲಿ ಡೀಟೇಲ್ಸ್ ಅನ್ನ ಕೇಳುತ್ತೆ. ಸೊ ಫ್ಯಾಮಿಲಿ ಡೀಟೇಲ್ಸ್ ಅನ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡಿ. ಅದೇ ರೀತಿ ಪ್ರೆಸೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್. ಸೊ ನೆಕ್ಸ್ಟ್ ಏನು ಕೇಳುತ್ತೆ, ಅಡ್ರೆಸ್ ಕೇಳುತ್ತೆ. ಸೊ ನಾನು ಆಲ್ರೆಡಿ ಹೊಸ ಪಾಸ್ಪೋರ್ಟ್ ಮಾಡಬೇಕಾದ್ರೆ ತೋರಿಸಿದ್ದೀನಿ. ಸೊ ಅಡ್ರೆಸ್ ಯಾವ ಥರ ಕೇಳುತ್ತೆ ಅನ್ನೋದನ್ನ. ಸೊ ಅದೇ ಥರ ಸೇಮ್ ಅಡ್ರೆಸ್ ಅನ್ನು ಫಿಲ್ ಮಾಡ್ಕೊಳ್ಳಿ. ಅದೇ ರೀತಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಕೂಡ ಹಾಕಿ. ನೆಕ್ಸ್ಟ್ ಐಡೆಂಟಿಟಿ ಸರ್ಟಿಫಿಕೇಟ್, ಪಾಸ್ಪೋರ್ಟ್ ಡೀಟೇಲ್ಸ್. ಸೊ ಇದು ಏನು ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಅಲ್ಲಿ ನಿಮಗೆ ಅವೈಲೇಬಲ್ ಅಂತ ಹಾಕ್ಬಿಟ್ಟು ನಿಮ್ಮ ಪಾಸ್ಪೋರ್ಟ್ ಡೀಟೇಲ್ಸ್ ಅನ್ನು ಹಾಕ್ಬೇಕಂದ್ರೆ ಪಾಸ್ಪೋರ್ಟ್ ನಂಬರ್, ನೆಕ್ಸ್ಟ್ ಯಾವಾಗ ಎಕ್ಸ್ಪೈರ್ ಆಗುತ್ತೆ ಮತ್ತೆ ಎಲ್ಲಿ ಪ್ರೊವೈಡ್ ಮಾಡಿದ್ದು, ಅದಷ್ಟು ಡೀಟೇಲ್ಸ್ ಅನ್ನ ಅಲ್ಲಿ ಕೇಳುತ್ತೆ. ಅದನ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ ಅದು ಫಿಲ್ ಆದ್ಮೇಲೆ ಅದರ್ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಕೊಂಡು ನೆಕ್ಸ್ಟ್ ಪಾಸ್ಪೋರ್ಟ್ ಡೀಟೇಲ್ಸ್ ಅನ್ನ ವೆರಿಫಿಕೇಶನ್ ಇರುತ್ತೆ, ವೆರಿಫಿಕೇಶನ್ ಮಾಡ್ಕೊಳ್ಳಿ. ಸೆಲ್ಫ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಅನ್ನ ಕೇಳುತ್ತೆ, ಯಾವ್ದಾದ್ರು ನೀವು ಡಾಕ್ಯುಮೆಂಟ್ ಕೊಡ್ತೀರಾ ಅಂತಂದ್ರೆ. ಸೊ SLC ಮಾರ್ಕ್ಸ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಕೊಡಿ. ಇಲ್ಲ ನಿಮಗೆ SLC ಮಾರ್ಕ್ಸ್ ಕಾರ್ಡ್ ಇಲ್ವೇ ಇಲ್ಲ ಅಂದ್ರೆ ಓದಿಲ್ಲ ಅಂತಂದ್ರೆ ನೀವು ಎರಡನ್ನು SSLC ಮೇಲೆ ಅಂದ್ರೆ ಆಧಾರ್ ಕಾರ್ಡ್ ಮೇಲೆ ಹಾಕಬಹುದು. ಸೊ ಸಿಂಪಲ್ ಆಗಿದೆ. ಯಾವುದೇ ತರಹದ ಒಂದು ಹೊಸದೇನು ಇದರಲ್ಲಿ ಆ್ಯಡ್ ಮಾಡುವಂಥದ್ದಿಲ್ಲ. ಹೊಸದು ಆ್ಯಡ್ ಮಾಡುವಂಥದ್ದು ಏನಪ್ಪಾ ಅಂತಂದ್ರೆ ನಿಮ್ಮ ಪಾಸ್ಪೋರ್ಟ್ ಡೀಟೇಲ್ಸ್ ಅನ್ನ ನೀವು ಅಲ್ಲಿ ಹಾಕಬೇಕಾಗುತ್ತೆ. ಯಾವುದರಲ್ಲಿ ಅಂತಂದ್ರೆ ಯಾವ ಸೆಕ್ಷನ್ ಅಂತಂದ್ರೆ ಐಡೆಂಟಿಟಿ ಸರ್ಟಿಫಿಕೇಟ್ಸ್ ಅಥವಾ ಪಾಸ್ಪೋರ್ಟ್ ಡೀಟೇಲ್ಸ್ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಂದ್ರೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಹಾಕಿ ನೆಕ್ಸ್ಟ್ ಮೇಲೆ ನಿಮಗೆ ಅಲ್ಲಿ ತೋರಿಸುತ್ತೆ. ಸೊ ಅದನ್ನ ಆ ಡೀಟೇಲ್ಸ್ ಅನ್ನ ನೀವು ಕಂಪ್ಲೀಟ್ ಆಗಿ ಫಿಲ್ ಮಾಡಬೇಕು. ಸೊ ಅಲ್ಲಿ ಫಿಲ್ ಮಾಡಿ ಆದ ಮೇಲೆ ನಿಮಗೆ 100% ಆಗ್ಬಿಟ್ಟು ನೆಕ್ಸ್ಟ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಆದ ಮೇಲೆ ನೀವು ಪೇಮೆಂಟ್ ಮಾಡಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ವೆರಿಫಿಕೇಷನ್ಗೆ ಹೋಗಿ. ಸೊ ವೆರಿಫಿಕೇಷನ್ ಆಗಿ ಒಂದು ವೀಕಲ್ಲಿ ನಿಮ್ಮ ಪಾಸ್ಪೋರ್ಟ್ ಏನಪ್ಪ ಅಂತಂದರೆ ನಿಮ್ಮ ಮನೆಗೆ ಡೈರೆಕ್ಟಾಗಿ ಬರುತ್ತೆ. ಅಂದರೆ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಡೈರೆಕ್ಟಾಗಿ ಬರುತ್ತೆ. ಸೊ ಹೊಸ ಪಾಸ್ಪೋರ್ಟಲ್ಲಿ ಪೊಲೀಸ್ ವೆರಿಫಿಕೇಷನ್ ಅದು ಇದು ಇರುತ್ತೆ. ಬಟ್ ಇದರಲ್ಲಿ ಯಾವುದೇ ಥರದ ಪೊಲೀಸ್ ವೆರಿಫಿಕೇಷನ್ ಅದು ಇದು ಏನು ಮಾಡಲ್ಲ. ಯಾಕಂದರೆ ಆಲ್ರೆಡಿ ಒಂದ್ಸರಿ ಪೊಲೀಸ್ ವೆರಿಫಿಕೇಷನ್ ಆಗಿರೋದ್ರಿಂದ ಹೊಸದಾಗಿ ಮಾಡಿಸ್ಬೇಕಾದ್ರೆ ರಿನ್ಯೂವಲ್ ಅಲ್ಲಿ ಪೊಲೀಸ್ ವೆರಿಫಿಕೇಷನ್ ಮಾಡಲ್ಲ. ಸೊ ಗೊತ್ತಿಲ್ಲ ಇನ್ ಫ್ಯೂಚರಲ್ಲಿ ಏನಾದರೂ ಹೊಸ ಅಪ್ಡೇಟ್ಸ್ ಏನಾದರೂ ಬಂದಾಗ ವೆರಿಫಿಕೇಶನ್ ಕೂಡ ಆಗಬಹುದು. ಸೊ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.